ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಿದ್ದೀನಿ. ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ಕ್ರಿಸ್ಟಲ್ ಬೀಡನ್ನ ತೊಗೊಂಡಿದ್ದೀನಿ. ಮತ್ತು 3mm ರೌಂಡ್ ಪ್ಲೇನ್ ಬೀಡ್ ಬರುತ್ತಲ್ಲ, ಈ ಬೀಡ್ನು ಕೂಡ ಯೂಸ್ ಮಾಡ್ತಿದ್ದೀನಿ. ಇದೆರಡು ಬೀಡ್ ಹಾಕಿ ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಿರೋದು. ಹಾಗೆಯೇ 6 ಥ್ರೆಡ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 9, 10 ಅಥವಾ 11 ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ನಾನಿವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟಿಗೆ ನಾನಿಲ್ಲೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ 1, 2 ಚೈನ್ ಹಾಕೋತಿದ್ದೀನಿ. 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ. ಈ ರೀತಿ ಥ್ರೆಡ್ ತಂದರೆ ನೋಡಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಈ ರೀತಿ ಒಂದು ಡಬಲ್ ಕ್ರೋಶ. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಪಕ್ಕದಲ್ಲೇ ಚುಚ್ಚಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ. ನೋಡಿ, ಥ್ರೆಡ್ ತಂದರೆ ಈ ರೀತಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಈ ರೀತಿ ಒಂದು ಡಬಲ್ ಕ್ರೋಶ. ಫ್ರೆಂಡ್ಸ್, ನಾನಿಲ್ಲಿ 2 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಇದು 2 ಚೈನ್ ಹಾಕ್ಕೊಂಡಿರೋದು ಕೂಡ ಒಂದು ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಅಲ್ಲಿಗೆ 3 ಡಬಲ್ ಕ್ರೋಶಗಳಾಗುತ್ತೆ. ಇದಾದಮೇಲೆ ಮತ್ತೆ 1, 2, 3 ನಾನಿಲ್ಲಿ 3 ಚೈನ್ಗಳನ್ನ ಹಾಕೋತಿದ್ದೀನಿ. 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಇದು ಅದಕ್ಕೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ಗ್ಯಾಪ್ ಬಿಟ್ಟು ಈ ರೀತಿ ಹಿಡಿದು ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ಗ್ಯಾಪ್ ಬೇಕು ಅಂತ. ಈ ರೀತಿ ಹಿಡಿದು ನೋಡಿದಾಗ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗತ್ತೆ. ನೋಡಿ, ಥ್ರೆಡ್ ತಂದರೆ ಈ ರೀತಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಈ ರೀತಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಈ ರೀತಿ 3 ಚೈನ್ ಹಾಕಿ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಈ 3 ಚೈನ್ ಹಾಕಿರೋದು ಕುಚ್ಚು ಕಟ್ಟೋದಕ್ಕೋಸ್ಕರ. ಫ್ರೆಂಡ್ಸ್, ಯಾವತ್ತೂ ಫಸ್ಟ್ ಆರ್ಚು ನಾವೇನು ಕ್ರೋಶ ಹಾಕ್ತಿದ್ದೀವಿ, ಆರ್ಚ್ ಶುರು ಆಗೋಕ್ಕಿಂತ ಮುಂಚೆ ನಾವು ವಿತ್ ಕುಚ್ಚಿದ್ರೆ ಕುಚ್ಚು ಕಟ್ಟೋದಕ್ಕೋಸ್ಕರ ಮೊದಲು ಜಾಗನ ತೊಗೊಂಡು ಆಮೇಲಿಂದ ಆರ್ಚ್ನ ಶುರು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆವಾಗ ಬಂದು ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ಇಲ್ಲಿ ಒಂದು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶ, 2 ಆಗಿದೆ. ನೆಕ್ಸ್ಟ್ ಮತ್ತೆ 3 ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಪಕ್ಕದಲ್ಲೇ ಚುಚ್ಚಿ ಬಟ್ಟೆಗೆ ಥ್ರೆಡ್ ತಂದರೆ ಈ ರೀತಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಈ ರೀತಿ 3 ಡಬಲ್ ಕ್ರೋಶ ಆಯಿತು. 4, 5, 6, 7 ನಾನಿಲ್ಲಿ 7 ಡಬಲ್ ಕ್ರೋಶಗಳನ್ನ ಹಾಕ್ಕೋತಿದ್ದೀನಿ. ಆಯಿತು ನೋಡಿ, 7 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ 7 ಡಬಲ್ ಕ್ರೋಶಗಳ ಆದಮೇಲೆ ಒಂದು ಕ್ರಿಸ್ಟಲ್ನ ತೊಗೋತಿದ್ದೀನಿ. ಈ ರೀತಿ ಒಂದು ಕ್ರಿಸ್ಟಲ್ನ ನೀಡಲ್ಗೆ ಹಾಕ್ಕೊಂಡು ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ. ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಚಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ನೋಡಿ ಈ ರೀತಿ ಹಿಡಿದು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಹಿಡಿದು ನೋಡಿ ಕರೆಕ್ಟಾಗಿ ಒಂದು ಡಬಲ್ ಕ್ರೋಶನ ಮಾಡ್ಕೋತಿದ್ದೀನಿ. ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತೆ ಸೇಮ್ ನೆಕ್ಸ್ಟ್ ಕೂಡ 7 ಡಬಲ್ ಕ್ರೋಶಗಳು, 2, 3, 4, 5, 6, 7 ನಾನಿಲ್ಲಿ 7 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ 7 ಡಬಲ್ ಕ್ರೋಶಗಳಾದಮೇಲೆ ಮತ್ತೆ 3 ಚೈನ್ ಹಾಕ್ಕೋಬೇಕಾಗುತ್ತೆ. 4 ಚೈನ್ ಹಾಕ್ಕೋಬೇಕಾಗುತ್ತೆ. 1, 2, 3, 4 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಮತ್ತೆ ಸೇಮ್ ಅದೇ ರೀತಿ ಹಿಡಿದು ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಿಡಿದು ನೋಡಿ ಒಂದು ಡಬಲ್ ಕ್ರೋಶ. ಈ ರೀತಿ ಒಂದು ಡಬಲ್ ಕ್ರೋಶ. ಫ್ರೆಂಡ್ಸ್, ಈ ರೀತಿ 4 ಚೈನ್ ಆದಮೇಲೂ ಕೂಡ ಮತ್ತೆ 7 ಡಬಲ್ ಕ್ರೋಶಗಳನ್ನ ಹಾಕ್ಕೋಬೇಕಾಗುತ್ತೆ. 2,
3 4 5 6 7 ನಾನಿಲ್ಲಿ 7 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ 7 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಕ್ರಿಸ್ಟಲ್, ಈ ರೀತಿ ಕ್ರಿಸ್ಟಲ್ನ ನೀಡಲ್ಗೆ ಹಾಕ್ಕೊಂಡು ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಹಾಕಿದ್ಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಇದು ಕೂಡ ಕರೆಕ್ಟಾಗಿ ಹಿಡಿದು ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಿಡಿದು ನೋಡಿ ಒಂದು ಡಬಲ್ ಕ್ರೋಶ, ಒಂದು 2 3 4 5 6 7 ಫ್ರೆಂಡ್ಸ್, ಇಲ್ಲಿ ಈ ರೀತಿ ಲಾಸ್ಟಲ್ಲೂ ಕೂಡ 4 ಚೈನ್ಗಳನ್ನ ಹಾಕ್ಕೊಂಡು 3 ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಹತ್ರ ಬರಲಿ ಅಂದರೆ ಎಡ್ಜಿಗೆ ಇಲ್ಲಿ ಸೀರೆ ಎಡ್ಜ್ ಏನಿರುತ್ತೆ ಈ ರೀತಿ ಈ ಎಡ್ಜಲ್ಲೇ ಕುಚ್ಚು ಬರಲಿ ಅಂತೇಳಿ ನಾನಿಲ್ಲಿ ಬರೀ 3 ಡಬಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ. ನಾನಿಲ್ಲಿ 7 ಸ್ಟಾರ್ಟಿಂಗೇ 7 ಡಬಲ್ ಕ್ರೋಶ ಆದರೆ ಪೂರ್ತಿಯಾಗಿ ಪ್ಲೇನ್ ರೀತಿ ಕಾಣಿಸುತ್ತೆ, ಹಾಗಾಗಿ ಫುಲ್ಫಿಲ್ ಆದಂಗೆ ಕಾಣಿಸಲ್ಲ. ಹಾಗಾಗಿ ನಾನಿಲ್ಲಿ ಫಸ್ಟ್ ಸ್ಟಾರ್ಟಿಂಗೇ ಕುಚ್ಚನ್ನ ಒಂದು 3 ಡಬಲ್ ಕ್ರೋಶ ಹಾಕ್ಕೊಂಡು ಒಂದೊಂದು 3 ಚೈನ್ಗಳನ್ನ ಹಾಕ್ಕೊಂಡು 4 ಚೈನ್ಗಳನ್ನ ಹಾಕ್ಕೊಂಡು ಒಂದು ಕುಚ್ಚು ಬರೋ ರೀತಿ ಮಾಡ್ಕೋತಿದ್ದೀನಿ. ಹಾಗಾಗಿ ನಾನು ಲಾಸ್ಟಲ್ಲಿ ಮತ್ತು ಫಸ್ಟಿಗೆ ಮಾತ್ರ ಒಂದು 3 ಡಬಲ್ ಕ್ರೋಶಗಳು ಬರೋ ರೀತಿ ಮಾತ್ರ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟು ನಾನಿಲ್ಲಿ ಥ್ರೆಡ್ನ ಕಟ್ ಮಾಡ್ಕೋತಿಲ್ಲ, ಡೈರೆಕ್ಟಾಗಿ ನಾನಿಲ್ಲಿ 1 2 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ. ಬಟ್ಟೆ ಟರ್ನ್ ಮಾಡಿ ಮತ್ತು ಇಲ್ಲಿ ಮೊದಲನೇ ಡಬಲ್ ಕ್ರೋಶ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕಿ ಇಲ್ಲಿ ಡಬಲ್ ಕ್ರೋಶ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಇಲ್ಲಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 1 2 3 4 5 ಚೈನ್ಗಳನ್ನ ಹಾಕೋತಿದ್ದೀನಿ. 5 ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಬೀಡ್ ಪಕ್ಕ ಅಲ್ಲಿ ಹೋಗಿ ಒಂದು ಡಬಲ್ ಕ್ರೋಶ ಇದೆಯಲ್ಲ ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ಇಲ್ಲಿ 5 ಚೈನು ಕರೆಕ್ಟಾಗಿ ಕೂರುತ್ತೆ, ಹಾಗಾಗಿ ನಾನಿಲ್ಲಿ 5 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಇಲ್ಲೇನಾದರೂ ನಿಮಗೆ ಎಕ್ಸ್ಟ್ರಾ ಒಂದು ಬೇಕು ಅಂತ ಹೇಳಿದ್ರೆ, ಇಲ್ಲ ಒಂದು ಲೆಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು 4 ಚೈನ್ ಬಂದರೆ 4 ಚೈನ್ ಆದರೂ ಕೂಡ ಹಾಕೋಬೋದು, ಇಲ್ಲ 6 ಚೈನ್ ಕೂರುತ್ತೆ ಅಂದರೆ 6 ಚೈನ್ ಕೂಡ ಹಾಕೋಬೋದು. ನೀವೇನಾದರೂ 5 ಚೈನ್ನೇ ಹಾಕ್ಕೊಂಡ್ರೆ 6 ಚೈನ್ ಗ್ಯಾಪಲ್ಲಿ ರಿಂಕಲ್ಸ್ ಬರೋ ರೀತಿ ಆಗುತ್ತೆ, ಹಾಗಾಗಿ ನೀವು ಕರೆಕ್ಟಾಗಿ ಎಷ್ಟು ಕೂರುತ್ತೆ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇದಾದಮೇಲೆ ಮತ್ತೆ 4 ಚೈನ್ 1 2 3 4 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ ಆದಮೇಲೆ ಮೊದಲನೇ ಡಬಲ್ ಕ್ರೋಶ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಹಿಂಗೆ ಬೀಡ್ ಹಿಂಭಾಗ ಒಂದು ಚೈನ್ ಬರುತ್ತೆ. ಇದಾದಮೇಲೆ ಮತ್ತೆ 1 2 3 4 5 ಚೈನ್ಗಳನ್ನ ಹಾಕೋತಿದ್ದೀನಿ. 5 ಚೈನ್ ಹಾಕಿ ಇಲ್ಲಿ ಡಬಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲೋಗಿ ಒಂದು ಡಬಲ್ ಕ್ರೋಶ, ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್ 1 2 3 4 4 ಚೈನ್ ಹಾಕಿ ಮತ್ತೆ ಇಲ್ಲಿ ಡಬಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಡಬಲ್ ಕ್ರೋಶ, ರೀತಿ ಒಂದು ಡಬಲ್ ಕ್ರೋಶ, ಮತ್ತೆ 5 ಚೈನ್ 1 2 3 4 5 ಚೈನ್ ಹಾಕಿ ಇಲ್ಲಿ ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ಇಲ್ಲಿ ಬ್ಯಾಕ್ ಸೈಡಿಂದ ಈ ರೀತಿ ಚೈನ್ಗಳನ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ. ಇದಾದಮೇಲೆ ಲಾಸ್ಟಿಗೆ ಇಲ್ಲಿ ನಾನಿಲ್ಲಿ ಈ 3 ಡಬಲ್ ಕ್ರೋಶ ಮೇಲೆ ಕೂಡ ಒಂದೆರಡು ಚೈನ್ಗಳನ್ನ ಹಾಕ್ಕೊಂಡು ಈ ರೀತಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಮತ್ತೆ ಒಂದು 3 ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡು ಎಳ್ಕೋಬೇಕಾಗುತ್ತೆ.
ಈ ರೀತಿ ಥ್ರೆಡ್ನ ಕಟ್ ಮಾಡಿ ಈ ರೀತಿ ಎಳೆದ್ರೆ ಇದು ಒಂದು ಲಾಕ್ ರೀತಿ ಆಗುತ್ತೆ ನೋಡಿ. ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಬಂದು ಚೇಂಜ್ ಮಾಡ್ಕೊಂಡಿದ್ದೀನಿ. ಅದು ಕೂಡ 6 ಎಳೆ ಇದೆ. ಈ ರೀತಿ ಇಲ್ಲಿ ಸಿಂಗಲ್ ಕ್ರೋಶಾ ಇದೆಯಲ್ಲ, ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶಾನ ಮಾಡ್ಕೊತಿದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶಾ ಇದೆಯಲ್ಲ, ಇದ್ರ ಮೇಲ್ಗಡೆ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶಾನ ಮಾಡ್ಕೊತಿದ್ದೀನಿ. ಈ ರೀತಿ ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ 1 2 3 3 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶಾ ಇದೆಯಲ್ಲ, ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶಾನ ಮಾಡ್ಕೊತಿದ್ದೀನಿ. ಈ ರೀತಿ ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ಮೊದಲನೇ ಡಬಲ್ ಕ್ರೋಶಾ, ಎರಡನೇ ಡಬಲ್ ಕ್ರೋಶಾ ಮೇಲ್ಗಡೆ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದು ಒಂದು ಸಿಂಗಲ್ ಕ್ರೋಶಾನ ಮಾಡಬೇಕಾಗುತ್ತೆ. ಈ ರೀತಿ ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ 4 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಈ ರೀತಿ ಥ್ರೆಡ್ನ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶಾ. ಈ ರೀತಿ ಡಬಲ್ ಕ್ರೋಶಾ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಇದೇ ಗ್ಯಾಪಲ್ಲಿ ಹೋಗಿ ಇದೇ ಗ್ಯಾಪಲ್ಲಿ ಈ ರೀತಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ಈ ರೀತಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶಾ. ಮತ್ತು ಸೇಮ್ ಅದೇ ರೀತಿ ಇದರೊಳಗಡೆ ಡಬಲ್ ಕ್ರೋಶಾಗಳನ್ನ ಫಿಲ್ ಮಾಡ್ಕೊಬರ್ಬೇಕಾಗತ್ತೆ. 3 4 5 6 7 8 9 10 11 12. ನಾನಿಲ್ಲಿ 12 ಡಬಲ್ ಕ್ರೋಶಾಗಳನ್ನ ಹಾಕ್ಕೊಂಡಿದ್ದೀನಿ. 12 ಡಬಲ್ ಕ್ರೋಶಾ ಆದಮೇಲೆ ಈ ಲಾಸ್ಟಿಂದ ಇಲ್ಲಿಂದ 1 2 3 4 5 6 6ನೇ ಡಬಲ್ ಕ್ರೋಶಾ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶಾನ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಸಿಂಗಲ್ ಕ್ರೋಶಾ ಇದೆಯಲ್ಲ, ಇದ್ರ ಮೇಲ್ಗಡೆ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶಾ. ನಾನಿಲ್ಲಿ 6ನೇ ಡಬಲ್ ಕ್ರೋಶಾ ಮೇಲೆ ಒಂದು ಸಿಂಗಲ್ ಕ್ರೋಶಾ, ಆಮೇಲೆ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶಾ ಇದೆಯಲ್ಲ ಅದ್ರ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶಾ. ಇಲ್ಲಿ 2 ಸಿಂಗಲ್ ಕ್ರೋಶಾಗಳನ್ನ ಮಾಡ್ಕೊಂಡಿದ್ದೀನಿ. 2 ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ 3 ಚೈನ್ 1 2 3 3 ಚೈನ್ಗಳನ್ನ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶಾ ಇದೆಯಲ್ಲ ಇದ್ರ ಮೇಲ್ಗಡೆ ಇನ್ನೊಂದು ಸಿಂಗಲ್ ಕ್ರೋಶಾ. ಈ ರೀತಿ ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ 2ನೇ ಡಬಲ್ ಕ್ರೋಶಾ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶಾ. ಇಲ್ಲಿ ಮತ್ತು ನೆಕ್ಸ್ಟು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಬೀಡ್ ಹಿಂಭಾಗ 4 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಮತ್ತು ಡಬಲ್ ಕ್ರೋಶಾಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಒಟ್ಟು ಇಲ್ಲೂ ಕೂಡ 12 ಡಬಲ್ ಕ್ರೋಶಾಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. 2 3 4 ಫ್ರೆಂಡ್ಸ್, ಇಲ್ಲೂ ಕೂಡ 12 ಡಬಲ್ ಕ್ರೋಶಾಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಈ ರೀತಿ 12 ಡಬಲ್ ಕ್ರೋಶಾ ಆದಮೇಲೆ 6ನೇ ಡಬಲ್ ಕ್ರೋಶಾ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶಾ. ಈ ರೀತಿ ಒಂದು ಸಿಂಗಲ್ ಕ್ರೋಶಾ. ಈ ರೀತಿ ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ ಈ ಸಿಂಗಲ್ ಕ್ರೋಶಾ ಮೇಲೆ ಒಂದು ಸಿಂಗಲ್ ಕ್ರೋಶಾ. ಒಂದು ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ 3 ಚೈನ್ 1 2 3 3 ಚೈನ್ಗಳನ್ನ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶಾ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶಾ, ಮತ್ತು 2ನೇ ಡಬಲ್ ಕ್ರೋಶಾ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶಾ. ಫ್ರೆಂಡ್ಸ್, ಇಲ್ಲಿ ಈ ರೀತಿ ಥರ್ಡ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆರ್ಚ್ಗಳನ್ನ ಫಿಲ್ ಮಾಡ್ಕೊಂಡಾಗಿದೆ. ಪ್ರತಿ 4 ಚೈನ್ ಗ್ಯಾಪಲ್ಲೂ ಕೂಡ ಈ ರೀತಿ 12 ಡಬಲ್ ಕ್ರೋಶಾಗಳನ್ನ ಫಿಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ.
ಈ ರೀತಿ ಆದಮೇಲೆ ಲಾಸ್ಟಿಗೆ ಮತ್ತೆ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಲಾಸ್ಟಿಗೆ ಮತ್ತೆ ಒಂದು ಡಬಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಈ ರೀತಿ ಆದಮೇಲೆ ಮತ್ತೆ ಒಂದು 3 ಚೈನ್ಗಳನ್ನ ಹಾಕಿ ಈ ರೀತಿ ಕಟ್ ಮಾಡಿ ಥ್ರೆಡ್ನ ಎಳ್ಕೊಬೇಕಾಗುತ್ತೆ. ಒಂದು ಲಾಕ್ ರೀತಿ ಆಗುತ್ತೆ. ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಫಸ್ಟ್ ಸ್ಟೆಪ್ಪಲ್ಲಿ ಯೂಸ್ ಮಾಡಿದ್ವಲ್ಲ ಥ್ರೆಡ್ ಕಲರ್, ಅದೇ ಥ್ರೆಡ್ ಕಲರ್ನ ತೊಗೊಂಡಿದ್ದೀನಿ. ಇಲ್ಲಿ ಸಿಂಗಲ್ ಕ್ರೋಶ ಇತ್ತಲ್ಲ, ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತಿದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 1 2 3 3 ಚೈನ್ಗಳನ್ನ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತಿದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಬೀಡ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ರೀತಿ ಸ್ಮಾಲ್ ಸೈಜ್ ಬೀಡ್ ಇದೆಯಲ್ಲ 3 mm ಆ ಬೀಡ್ಗಳನ್ನ ಆರ್ಚ್ ಮೇಲ್ಗಡೆ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ಒಟ್ಟಿಗೆ 3 ಇಂದ 4 ಬೀಡ್ಗಳನ್ನ ಹಾಕೊಳ್ಳೋದ್ರಿಂದ ಟೈಮ್ ಸ್ವಲ್ಪ ಸೇವ್ ಆಗುತ್ತೆ. ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ಈ ಮೊದಲನೇ ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಮತ್ತೆ ಒಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ಈ ಎರಡನೇ ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತೆ ಒಂದು ಬೀಡನ್ನ ತೋರಿಸಿ ಈ ಮೂರನೇ ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ಪ್ರತಿ ಡಬಲ್ ಕ್ರೋಶ ಮೇಲೂ ಕೂಡ ಒಂದು ಬೀಡ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲಿಗೆ ಒಟ್ಟು 12 ಬೀಡ್ಗಳಾಗುತ್ತೆ. 12 ಡಬಲ್ ಕ್ರೋಶ ಮೇಲೂ ಕೂಡ 12 ಬೀಡ್ಗಳಾಗುತ್ತೆ. ಫ್ರೆಂಡ್ಸ್, ಇಲ್ಲಿ 12 ಡಬಲ್ ಕ್ರೋಶ ಮೇಲೂ ಕೂಡ 12 ಬೀಡ್ಗಳನ್ನ ಫಿಲ್ ಮಾಡಾಗಿದೆ. ಈ ರೀತಿ ಆದಮೇಲೆ ಮತ್ತೆ 1 2 3 3 ಚೈನ್ಗಳನ್ನ ಹಾಕ್ಕೊಂಡು 3 ಚೈನ್ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಇದ್ರ ಮೇಲೆ ಕೂಡ ಬೀಡ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಪ್ರತಿ ಡಬಲ್ ಕ್ರೋಶ ಮೇಲೂ ಕೂಡ ಒಂದು ಬೀಡು ಈ ರೀತಿ ಒಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಒಂದು ಬೀಡು ಮತ್ತು ಒಂದು ಬೀಡು. ಫ್ರೆಂಡ್ಸ್, ಪ್ರತಿ ಡಬಲ್ ಕ್ರೋಶ ಮೇಲೂ ಕೂಡ ಒಂದು ಬೀಡನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. 12 ಡಬಲ್ ಕ್ರೋಶ ಮೇಲೆ 12 ಬೀಡ್ಗಳು. ಫ್ರೆಂಡ್ಸ್, ಬೀಡ್ ತೋರಿಸಿದ್ಮೇಲೆ ಡಿಸೈನ್ ಬಂದು ಈ ರೀತಿ ಕಾಣಿಸುತ್ತೆ ನೋಡಿ. ಇಲ್ಲೂ ಕೂಡ ಇದೇ ರೀತಿ ಬೀಡನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಬೀಡ್ ಫಿಲ್ ಮಾಡಿ ಇಲ್ಲಿ ಕುಚ್ಚು ಕೂಡ ಕಟ್ಟಬೇಕಾಗುತ್ತೆ. ನಾನು ಇದೇ ಡಿಸೈನ್ನ ಸ್ಯಾರಿ ಮೇಲೆ ಹಾಕಿದ್ದೀನಿ. ಫಿನಿಶಿಂಗ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನಾನು ನಾರ್ಮಲಾಗಿ ಕುಚ್ಚು ಹಾಕಿಲ್ಲ, 2 ಬಾಲ್ ಬರೋ ರೀತಿ ಕುಚ್ಚನ್ನ ಹಾಕೊಂಡು ಹೋಗಿದ್ದೀನಿ. ನೀವು ಬೇಕು ಅಂದರೆ ನಾರ್ಮಲಾಗೂ ಕೂಡ ಹಾಕೋಬೋದು, ಇಲ್ಲ ಒಂದು ಬಾಲ್ ಬರೋ ರೀತಿ ಕೂಡ ಹಾಕೋಬೋದು. ಫಿನಿಶಿಂಗ್ ಅದರಲ್ಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನ್ ಬಂದು ಈ ರೀತಿ ಕುಚ್ಚು ಹಾಕೋದ್ರಿಂದನೂ. ಹಾಗೆಯೇ ನೀವು ಬೇಕು ಅಂದರೆ ಸ್ಟೋನ್ಲೆಸ್ ಕೂಡ ಅಂಟಿಸ್ಕೋಬೋದು. ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ಸ್ಟೋನ್ಲೆಸ್ ಕೂಡ ಅಂಟಿಸ್ಕೋಬೋದು. ಹಾಗೆಯೇ ಇದ್ರ ಚಾರ್ಜಸ್ ಬಂದು ಒಂದು 600 650 700ವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬೋದು. ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ, ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಹಾಗೆಯೇ ಈ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.